ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕು ಮೇಡಮ್. ಎಲ್ಲರೂ ಗುರುತಿಸಿದ್ದಾರೆ, ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಒಂದೇ ಭಾರತ್ ರೈಲುಗಳನ್ನ ತಂದಿದ್ದಾರೆ. ದೇಶ ಡೆವಲಪ್ ಆಗ್ಬೇಕಂದ್ರೆ ಹೊಸ ಹೊಸ ಟ್ಯಾಕ್ಸ್ಗಳನ್ನ ತರಲೇಬೇಕು. ತೆರಿಗೆ ಸರಿಯಾಗಿ ಕಟ್ತಾ ಇದ್ದಿಲ್ಲ. ಈ GST ತಂದ್ಮೇಲೆ ಸ್ವಲ್ಪ ಡೆವಲಪ್ ಅಮೌಂಟ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಆಗಿ ಡೆವಲಪ್ ಮಾಡ್ಬೋದು ದೇಶನ. ಮೇಡಮ್ ಇಬ್ರು ಲಾಯಕ್ಕಿಲ್ಲ. ರಾಹುಲ್ ಗಾಂಧಿಗೆ ಆಡಳಿತ ಹೆಂಗ್ ನಡೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಕೊಂಡು ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ತುಂಬಾ ಫ್ರಾಡ್ ಇದೆ, ಕರಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಅವ್ರ ರಾಜ್ಯಗಳಲ್ಲೇ ಸಿಕ್ಕಾಬಿಟ್ಟು ಕರಪ್ಷನ್ ಇದೆ. ವ್ಯಕ್ತಿಗೆ ಬೆಂಬಲಿಸೋದು ನಮ್ ಕರ್ತವ್ಯ. ಪಕ್ಷನ ಬೆಂಬಲಿಸ್ತಾ ಹೋದ್ರೆ ಯಾರು ಆಡಳಿತ ಕರೆಕ್ಟಾಗಿ ಕೊಡಲ್ಲ. For all kinds of ads and business promotions in Suviha Media Network, please contact 7899813562 or 9980515491. ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕು ಮೇಡಮ್. ಯಾಕೆ sir? ಮೋದಿ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರಿಯಲ್ಲಿ ನಮ್ಮ ಭಾರತದ ಹೆಸರು ಎಲ್ಲ ಕಡೆಗೂ ಒಂದು ಎಲ್ಲರೂ ಗುರುತಿಸಿದ್ದಾರೆ, ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಒಂದೇ ಭಾರತ್ ರೈಲುಗಳನ್ನ ತಂದಿದ್ದಾರೆ. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ನರೇಂದ್ರ ಮೋದಿ ಅವರೇ PM ಆಗ್ಬೇಕು ಅನ್ನೋದು ನಮ್ಮ ಆಸೆ. ಆದ್ರೆ ಈಗ GST ತುಂಬಾ ಮಾಡಿರೋದು ಬಡವರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಿದಾರಲ್ವಾ, ಇದಕ್ಕೆ ನೀವೇನ್ ಹೇಳ್ತೀರಾ? ಅದಕ್ಕೇನಿಲ್ಲ ಮೇಡಮ್, ಅಂದ್ರೆ ದೇಶ ಡೆವಲಪ್ ಆಗ್ಬೇಕಂದ್ರೆ ಹೊಸ ಹೊಸ ಟ್ಯಾಕ್ಸ್ಗಳನ್ನ ತರಲೇಬೇಕು. GST ಇಂದ ಅದರಲ್ಲಿ ಮೊದ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಸರ್ಕಾರ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇತ್ತು. ಅಂದ್ರೆ ಇವು ಕೆಲವೊಂದಿಷ್ಟು ಬಿಲ್ಡರ್ಸ್ಗಳೆಲ್ಲ ಸರ್ಕಾರಕ್ಕೆ ಮೋಸ ಮಾಡಿ ತೆರಿಗೆ ಸರಿಯಾಗಿ ಕಟ್ತಾ ಇದ್ದಿಲ್ಲ. ಈ GST ತಂದ್ಮೇಲೆ ಸ್ವಲ್ಪ ಡೆವಲಪ್ ಅಮೌಂಟ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಆಗಿ ಡೆವಲಪ್ ಮಾಡ್ಬೋದು ದೇಶನ. ಹಂಗಾಗಿ GST ತಂದಿರೋದು ಒಳ್ಳೇದೇನೆ. ಮೇಡಮ್ ಇಬ್ರು ಲಾಯಕ್ಕಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಗೆ ಆಡಳಿತ ಹೆಂಗ್ ನಡೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮೋದಿ PM ಆಗ್ಬೇಕು ಆದ್ರೆ ಅವ್ರಿಗೆ ಇದುವರೆಗೂ ಯಾವುದೇ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಕೊಂಡು ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಒಂದು ಅಧಿಕಾರಕ್ಕೆ ಇರೋದಾಗಿಂದ ಅವ್ರ ಆಡಳಿತದಲ್ಲಿ ತುಂಬಾ ಫ್ರಾಡ್ಸ್ಗಳೆಲ್ಲ ನಡೀತಾ ಇದಾವೆ. ಓಕೆನಾ? ಕೆಲವೊಂದು ವಿಷಯಗಳಲ್ಲಿ ಕರ್ನಾಟಕ ತುಂಬಾ ಫ್ರಾಡ್ ಇದೆ, ಕರಪ್ಷನ್ಸ್ ಇದೆ ಅಂತ ಹೇಳಿದ್ರೆ ಅವ್ರ ರಾಜ್ಯಗಳಲ್ಲೇ ಸಿಕ್ಕಾಬಿಟ್ಟು ಕರಪ್ಷನ್ ಇದೆ. ಸೊ ಒಂದು ಆದ್ರೂ ಪ್ರೆಸ್ ಮೀಟ್ ಮಾಡಿಲ್ಲ. ನಾವು BJPಗೆ ವೋಟ್ ಹಾಕ್ತಿವಿ, ಕಾಂಗ್ರೆಸ್ ಅವ್ರಿಗೂ ಹಾಕಿದೀವಿ. ನಮ್ಮ ಏರಿಯಾದಲ್ಲಿ ನಾವು ಕೊನೆಯಲ್ಲಿ ಹೇಳೋದೇನೆಂದ್ರೆ, ನಮ್ಮ ಏರಿಯಾದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಉತ್ತಮ ಆಡಳಿತ ಕೊಡ್ತಾರೆ, ಅದು ಪಕ್ಷ ಯಾವುದೇ ಇರ್ಬೋದು, ವ್ಯಕ್ತಿಗೆ ಬೆಂಬಲಿಸೋದು ನಮ್ ಕರ್ತವ್ಯ. ಪಕ್ಷನ ಬೆಂಬಲಿಸ್ತಾ ಹೋದ್ರೆ ಯಾರು ಆಡಳಿತ ಕರೆಕ್ಟಾಗಿ ಕೊಡಲ್ಲ. ಹಾಗಾಗಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ವ್ಯಕ್ತಿಗಳನ್ನ ಅವ್ರು ಆರಿಸ್ಬೇಕು. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾನೆ, ಕೆಲಸಗಳು ಮಾಡಿದಾನೆ ಅಂದ್ರೆ ಅಂತ ವ್ಯಕ್ತಿಗೆ ವೋಟ್ ಕೊಟ್ಟು ಅಲ್ಲಿ PM ಯಾರಾಗ್ತಾರೆ ಅದನ್ನ ನೋಡ್ಕೋಬೇಕು.